ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ರೆಸ್ಟೋರೆಂಟ್ ಶೈಲಿಯ ಉಪ್ಪಿಟ್ಟು. ಸಖತ್ ಟೇಸ್ಟಿಯಾಗೂ ಕೂಡ ಇದೆ, ಡಿಫ್ರೆಂಟಾಗಿ ಕೂಡ ಇದೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 1 ಕಪ್ ರವೆಗೆ 3 ಕಪ್ ವಾಟರ್ನ ಕುದಿಯೋಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, 2 ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವು. ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಕರಿಬೇವು, ಗೋಡಂಬಿ, ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇಲ್ಲಿ ನಾವು ರವೆನ ಸಪ್ರೇಟ್ ರೋಸ್ಟ್ ಮಾಡ್ತಾಯಿಲ್ಲ, ನಾವು ಈ ಒಗ್ಗರಣೆ ಜೊತೆನೇ ನೀಟಾಗಿ ರೋಸ್ಟ್ ಮಾಡಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾವು ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಉಪ್ಪಿಟ್ಟು ಅಂಟು ಬಂದುಬಿಡುತ್ತೆ. ಅದರಿಂದ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನೀಟಾಗಿ ಫ್ರೈ ಆಗಿದೆ. ಇಲ್ಲೇನೆಂದರೆ ನಾವು ಮೊದಲೇ ನೀರನ್ನ ಕುದಿಯೋಕೆ ಇಟ್ಟಿರ್ತೀವಲ್ಲ, ಆ ಟೊಮೊಟೊ ಹಾಕಿ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾವು 1 ಕಪ್ ರವೆಗೆ ನಾನು ಅಲ್ಲಿ 3 ಕಪ್ ವಾಟರ್ ಆ್ಯಡ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನೋಡಿ, ಕುದೀತಾ ಇದೆ. ಆ್ಯಡ್ ಮಾಡ್ಕೊಂಬಿಡೋಣ ಇದಕ್ಕೆ. ಹಿಂಗೆ ಕುದಿಯೋ ನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ, ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಫೈನಲ್ ಆಗಬೇಕಾದ್ರೆ ಅರ್ಧ ಲೆಮನ್ ಆ್ಯಡ್ ಮಾಡ್ಬೋದು, ಆಪ್ಷನ್ ಅದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ಡಿಫ್ರೆಂಟ್ ಟೇಸ್ಟ್ ಕೂಡ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.